ನಮ್ ದೋಸ್ತ್ ಗುಟ್ಕಾ ತಿತ್ತಿದ್ರಿ ಹಿಂಗ್ ತಿತ್ತಿದ ಗುಟ್ಕಾನೇ ಊಟ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅವ ಅಟ್ಟು ಕೆಟ್ಟ ತಿನ್ನಾಕತ್ತಿದ್ದ ಗುಟ್ಕಾ ಏನ್ ಮಾಡ್ಬಿಡ್ತೀರಿ? ಗುಟ್ಕಾನ ಕರ್ನಾಟಕದಾಗ ಬ್ಯಾನ್ ಮಾಡ್ಬಿಟ್ಟಾರ. ಅವ ಅಂತೂ ಫುಲ್ ಸೈಕ್ ಆಗ್ಬಿಟ್ಟಾನ್ರಿ, ಹುಚ್ಚಾಗ್ಬಿಟ್ಟಾನ. ಅವ ಹೇಳಕ್ ಹೋದ್ರು ಗುಟ್ಕಾ ಹಾಕೊಂಡ್ ಹೋಗಿದ್ದಾರೆ. ಎಲ್ಲಿ ಊಟ ಮುಗಿಸಿದ್ರು ಗುಟ್ಕಾ ಹಾಕೋತಿದ್ದ, ಊಟ ಮುಗಿಸೋಣ ಮಾತು ಗುಟ್ಕಾ ಹಾಕೋತಿದ್ದಾರೆ. ಮತ್ತೆ ಯಾರು ದೋಸ್ತರು ಕರೆದ್ರು ಗುಟ್ಕಾರಿ, ಮತ್ತೆ 5 ನಿಮಿಷಕ್ಕೊಮ್ಮೆ ಗುಟ್ಕಾರಿ, ಬರೀ ಗುಟ್ಕಾ ನೋಡ್ಬೇಕ್ರಿ ನೀವು. ಪ್ಯಾಕೆಟ್ನಾಗ ಅಂದ್ರೆ ಬರೀ ಗುಟ್ಕಾನೇ ತುಂಬಿರ್ತಿದ್ದು. ಅಟ್ಟು ಕೆಟ್ಟ ಗುಟ್ಕಾ ತಿನ್ನವ್ರಿ. ಈಗ ಏನ್ ಮಾಡ್ಬಿಡ್ತೀರಿ? ಕರ್ನಾಟಕದಾಗ ಗುಟ್ಕಾನ ಬ್ಯಾನ್ ಮಾಡ್ಬಿಟ್ಟಾರ. ಅವ್ನಿಗೆ ಒಂಥರ ಏನೋ ಎದಿ ಮ್ಯಾಗ ಕಲ್ಲು ಹೋಗದಂಗೆ ಆಗ್ಬಿಟ್ಟೈತ್ರಿ. ಅವ ಏನ್ ಮಾಡ್ಬೇಕು ಅನ್ನೋದು ಏನ್ ತಿಳಿಯೋಲಾಗೈತ್ರಿ ಅವನಿಗೆ. ಪಾಪ ಹುಚ್ಚಾಗ್ಬಿಟ್ಟಾನ. ಮುಂಜಾನೆ ಅವ ಗುಟ್ಟ ಹಾಕೊಂಡು ಹೇಳಕ್ ಹೋಗಿದ್ದಾರೆ. ಈಗ ಹೇಳು ಬರಲಾಗೈತ್ರಿ ಅವನಿಗೆ. ಬಾಕೆಟ್ ತ್ರಾಸ ಮಾಡ್ಕೊಳತಾನ್ರಿ. ಏನ್ ಮಾಡೋದ್ರಿ? ಮತ್ತೆ ಚಲೋ ರೀ, ಒಳ್ಳೆ ಕೆಲಸ ಮಾಡ್ಯಾರಿ. ನಾವು ಗುಟ್ಕಾ ಬ್ಯಾನ್ ಮಾಡಿಕ್ರಿ ಅಂದ್ರೆ ಎಲ್ಲಿ ಬೇಕಾದ್ರೆ ಉಗುಳ್ತಿದ್ರಿ ಗುಟ್ಕಾ. ಉಗುಳ್ದು ನಾವು ಉಗುಳಿ ಅದನ್ನ ಏನ ಈಗ ಬಸ್ ಸ್ಟ್ಯಾಂಡ್ ಅಂತೂ ಏನು ಪೇಂಟ್ ಹಚ್ಚೋದು ಬೇಕಾಗಿದ್ದಿಲ್ರಿ. ಅವರೇ ಉಗುಳಿ ಪೇಂಟ್ ಹಚ್ಚಿ ಬಿಟ್ಟಿರ್ತಿದ್ರು, ಅಟಿಕೆಟ್ ಮಾಡಿರ್ತಿದ್ರಿ. ಬಟ್ ಚಲೋ ಒಳ್ಳೆ ಕೆಲಸ ಮಾಡ್ಯಾರಿ ಗುಟ್ಕಾ ಬ್ಯಾನ್ ಮಾಡಿ. ಎಷ್ಟೋ ಮಂದಿ ಜೀವ ಉಳಿತ್ರಿ. ಚಲೋ ರೀ. ಈ ತರ ಏನು ಮಾಡ್ತಾರೆ ನೋಡಿ, ಮಸ್ತ್ ರೀ. ಇಂಥವೆಲ್ಲ ಮಾಡ್ಬೇಕ್ರಿ. ಅದು ಬಿಟ್ಕೊಂಡು ಏನೇನು ಮಾಡ್ತಾರೆ. ಫ್ರೀ ಕೊಟ್ಟನೆ, ಬಸ್ ಫ್ರೀ ಬಿಟ್ಟನೆ, 2,000 ಕೊಟ್ಟನೆ, 3,000 ಕೊಟ್ಟನೆ, ಹಾಗೆಲ್ಲ ಮಾಡ್ತಾರೆ. ಅದು ಏನು ಮಾಡೋದು? ಇಂಥ ಮಾಡಿದ್ರೆ ಒಳ್ಳೆ ಕೆಲಸ ರೀ. ಚಲೋ ರೀ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.